ಓ ಹೋಯ್ ಕುಡಲಿ ಡಿ ಮಾರ್ಟಲ್ಲಿ ಸೈಡಲ್ಲಿ ಇರ್ತದಲ್ಲ ತಗೊಂಡು ಬಂದದ್ದು ಕೆಲಸ ಮಾಡಲಿಕ್ಕೆ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಆಗಿದೆ. ಇವತ್ತು ಅಪ್ಪ ನೋಡಿ ಬೆಳಿಗ್ಗೆನೇ ಕಾಯಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಒಣಗಿದೆ, ಹಾಗಾಗಿ ಗಾಣಕ್ಕೆ ಅಂದರೆ ಎಣ್ಣೆ ಮಾಡಲಿಕ್ಕೆ ಅಂತ. ಯಾಕಂದರೆ ಸಂಜೆ ಹೊತ್ತು ಕಾಯ್ತಾ ಕೂತ್ರೆ ಇವಾಗಲೇ ಒಂಥರ ಮೋಡ ಇದೆ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಒಂದೇ ಸಲ ಮಳೆ ಬಂದರೆ ಕಷ್ಟ ಆಗುತ್ತಲ್ವ ತೆಗಿಲಿಕ್ಕೆ. ಇವತ್ತು ಯಾಕೋ ಮಳೆ ಬರೋದು ಸೀನ್ ಇದೆ, ಹಾಗಾಗಿ ಇವಾಗಲೆಲ್ಲ ಕ್ಲೀನ್ ಮಾಡಿ ಹಾಕಿಡ್ತಾ ಇದ್ದಾರೆ. ಇನ್ನು ಅದನ್ನ ತಗೊಂಡೋಗಿ ಕೊಟ್ಟು ಎಣ್ಣೆ ತಂದರೆ ಆಯಿತು. ನೀವೆಂತ ಮಾಡುದು? ಕಾಣ್ತಿಲ್ಲ. ನಮಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ನಿಮಗೆ ನನಗೆ ಇಲ್ಲ. ಬರ್ಬುಜ ಕುಲ್ಲಿ ಎಷ್ಟು ದೊಡ್ಡದಾಗಿದ್ದಾಳೆ. ಇನ್ನು ಅಮ್ಮನ ಬೀಲ ಆಯ್ತಾ, ಹೋಗ್ಲಿಕ್ಕೆ ಆಗುದಿಲ್ಲ. ನಾ ಬರುದಿಲ್ಲ, ನೀನೇ ಹೋಗಿಲ್ಲ. ಅಪ್ಪ ನಿಂಗೆ ಇಬ್ರು ಕೂಡ ಇಷ್ಟ ಅಲ್ಲ, ಅಪ್ಪ ಕೂಡ ಇಷ್ಟ. ಇರ್ಬಾಲೆ ನೀನು ಕೃಷ್ಣ ಗುಣ, ನೀನು ಕೃಷ್ಣ ಗುಣ ಬಲೆ ನಂಗೆ ಹುಷಾರಿಲ್ಲ. ನಂಗೆ ಕೂಡುವುದಿಲ್ಲ ಗೈಸ್, ಸುಸ್ತಾಗ್ತದೆ ಗೈಸ್. ಜಾಸ್ತಿ ಮಲಗಿದ್ರೆ ಹೀಗೆ. ಎಂತ ಇವತ್ತು ನಮಗೆ ಇಡ್ಲಿ ಮತ್ತೆ ಚಟ್ನಿ. ಇಡ್ಲಿ ಎಲ್ಲಿ ಉಂಟು ನೋಡಿ? ಇವತ್ತು ಸೂಪರ್ ಇಡ್ಲಿ, ರವೆ ಇಡ್ಲಿ. ಅಂತೂ ಇವಳ ಒತ್ತಾಯಕ್ಕೆ ನಾನು ಕೂಡ ಹೊರಟೆ. ಹುಷಾರಿಲ್ಲ ಅಂತ ಹೇಳಿದ್ರು ಕೇಳುವುದಿಲ್ಲ, ನೀನು ಬರಲೇಬೇಕು ಅಂತ. ಅದು ಹಾಗೆ ಅಲ್ವಾ, ಹೆಣ್ಮಕ್ಳಿಗೆ ಅಮ್ಮ ಇರಲೇಬೇಕು. 9:30 ಆಯ್ತು, ನಾವಿನ್ನು 10:30 ಒಳಗಡೆ ಇಲ್ಲಿ ಇರ್ಬೇಕಂತೆ. ಒಳಗೆ ಹೋಗಿ ಬರ್ಬೇಕು, ಶಾಪಿಂಗ್ ಮಾಡ್ಲಿಕ್ಕಿಲ್ಲ. 12:30 ಇಲ್ಲಿ ಇರ್ಬೇಕಂತ. ಮತ್ತೆ ಕೃಷ್ಣ ಎದುರು ಕೂತ್ಕೊಂಡಿದ್ದಾನೆ, ಹೋಗ್ಬೇಕಲ್ಲ ಅಷ್ಟು. ಡಿಮಾರ್ಟಿಗೆ ಹೋಗಿ ಮತ್ತೆ ಸಿಗ್ತೇವೆ. ನಾವು ಹೊರಟಿದ್ದೇ ಲೇಟು. ನಾವು ಹೊರಡುವಾಗಲೇ ಒಂಥರ ಮೋಡ ಇತ್ತು. ಹಾಗೆ ಇವತ್ತು ನಾನು ಪ್ಯಾಂಟು ಹಾಗೆ ಟಾಪ್ ಹಾಕ್ಕೊಂಡೆ. ನಾನು ಹಾಕಲ್ಲ ಅಂತಲೇ ಹೇಳಿದೆ. ನಮ್ಮ ಹನಿದು ನಿಮಗೆ ಗೊತ್ತಲ್ಲ, ಅವಳಿಗೆ ಮತ್ತೆ ಅವಳು ಹೇಳಿದ ಮೇಲೆ ಹಾಕಿಲ್ಲ ಅಂದರೆ ಅವಳಿಗೆ ಸಿಟ್ಟು ಬರುತ್ತೆ. ಇನ್ನು ಯಾವಾಗ ಹಾಕಲಿಕ್ಕೆ, ಒಂದು ಸಲ ತಗೊಂಡಾದ್ಮೇಲೆ ಒಮ್ಮೆ ಕೂಡ ಹಾಕಲಿಲ್ಲಲ್ಲ, ಒಮ್ಮೆ ಹಾಕು ಅಂತ ಹೇಳಿದ್ದೆ. ಹಾಗಾಗಿ ಅವಳ ಒತ್ತಾಯಕ್ಕೆ ನಾನು ಕೂಡ, ಅಂದರೆ ಅವಳು ಕೂಡ ಇವತ್ತು ಪ್ಯಾಂಟ್ ಶರ್ಟ್ ಹಾಕಿದ್ಲಲ್ಲ, ಪ್ಯಾಂಟ್ ಮತ್ತು ಟಾಪ್, ಹಾಗಾಗಿ ನಾನು ಕೂಡ ಹಾಕ್ಕೊಂಡೆ. ನಾನಿವತ್ತು ನಂಗೆ ಹುಷಾರು ಇರಲಿಲ್ಲ, ಅಂದರೆ ಒಂಥರ ಮೂಡು ಇರಲಿಲ್ಲ, ಹುಷಾರು ಇರಲಿಲ್ಲ. ನೀವೇ ಹೋಗಿ ಅಂತ ಹೇಳಿದರೂ ಕೇಳಲಿಲ್ಲ ಅವಳು. ಮತ್ತು ಆಲ್ರೆಡಿ ಅವಳಿಗೆ ಸಿಟ್ಟಿದ್ದೆ, ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ಮತ್ತು ಇವಾಗ ಕೂಡ ಹೋಗಲಿಲ್ಲ ಅಂದರೆ ಮತ್ತೆ ಸಿಟ್ಟಾಗ್ತಾರೆ ಅಂತ ಹೇಳಿ ಮತ್ತೆ ಹೇಗಾದರೂ ಹೊರಟೆ. ನಾನು ಇಷ್ಟರವರೆಗೆ ಡಿಮಾರ್ಟಿಗೆ ಹೋಗಿಲ್ಲ, ನಾವು ಯಾರೂ ಹೋಗಿಲ್ಲ. ಅಂದರೆ ನಮಗೆ ಡಿಮಾರ್ಟಿಗೆ ಹೋಗುವ ಅವಶ್ಯಕತೆ ಇಲ್ಲ, ಮಂಗಳೂರಿಗೆ ಹೋಗಬೇಕು. ಸೊ ಹತ್ತಿರದಲ್ಲೇ ನಾವು ಪರ್ಚೇಸ್ ಮಾಡ್ತೇವೆ. ಬಟ್ ಈ ಸಲ ಒಂದು ಡಿಮಾರ್ಟಿಗೆ ಹೋಗುವ ಅಂತ ಅನಿ ಹೇಳಿದ್ಲು, ಆವತ್ತಿಂದ ಹೇಳ್ತಾ ಇದ್ಲು, ಒಮ್ಮೆ ಡಿಮಾರ್ಟಿಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಡಿಮಾರ್ಟಿಗೆ ಹೋಗ್ತಾ ಇದ್ದೇವೆ. ಅಂದರೆ ಕೆಲವೊಂದು ಐಟಮ್ ಎಲ್ಲ ತಗೊಳ್ಳೋಕ್ಕಿದೆ ಇವಳಿಗೆ. ಅಂದರೆ ನಾಡ್ದೊಂದು ಸ್ಕೌಟ್ ಗೈಡಿದು ಎಕ್ಸಾಮ್ ಎಲ್ಲ ಇದೆ, ಅದಕ್ಕೆ ಒಂದು ಸ್ವಲ್ಪ ಪ್ಯಾಂಟು ಮತ್ತು ಟೀ ಶರ್ಟು ಈ ಥರ ಎಲ್ಲ ಬೇಕಿತ್ತಂತೆ. ಮತ್ತು ಬೇರೆ ಎಲ್ಲ ಐಟಮ್ ಆಗಬೇಕು ಅಂತ ಹೇಳ್ತಾ ಇದ್ಲು. ಮತ್ತು ಹಾಗೆ ಮಕ್ಕಳಿಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಕೂಡ ವಾಟರ್ ಬಾಟ್ಲಿ, ಸ್ನ್ಯಾಕ್ಸ್ ಬಾಕ್ಸ್, ಅದು ಇದು ಅಂತೆಲ್ಲ ಬೇಕಾಗತ್ತೆ. ನಾನು ಅದನ್ನ ನವ್ಯನ ಹತ್ರ ಕೇಳಿದೆ, ಅವ್ರು ಲಾಸ್ಟ್ ಟೈಮ್ ಹೋಗಿದ್ದಾಗ ವೀಡಿಯೋ ಹಾಕಿದ್ರು, ನಮ್ಮ ಮನೆಗೆ ಬಂದಿದ್ರಲ್ಲ ಅವರು. ಸೊ ಯಾವ ಥರ ಇದೆ ರೇಟ್ ಎಲ್ಲ ಅಂತ. ಅದಕ್ಕೆ ಅದು ವಾಟರ್ ಬಾಟಲ್ ಅಂದರೆ ಮಕ್ಕಳಿಗೆ ಬೇಕಾಗುವಂಥ ಐಟಮ್ ಎಲ್ಲ ಕಡಿಮೆಗಿದೆ, ಅದು ತಗೊಳ್ಬೋದು ಅಂತ ಹೇಳಿದರು. ಹಾಗಾಗಿ ಒಮ್ಮೆ ಡಿಮಾರ್ಟ್ ಕೂಡ ಸುತ್ತಿದಾಗೆ ಆಗುತ್ತೆ, ಮಕ್ಕಳ ಆಸೆ ಕೂಡ ನೆರವೇರುತ್ತೆ ಅಂತ ಹೊರಟಿದ್ವಿ. ಹತ್ರ ಆಗ್ತಾ ಬಂದ್ವಿ. ಇನ್ನು ಒಳಗಡೆ ಹೋಗಿ ನೋಡುವ ಏನೆಲ್ಲ ಪರ್ಚೇಸ್ ಮಾಡೋದು ಏನು ಅಂತ. ಏನು ಪ್ಲ್ಯಾನಿಂಗ್ ಇಲ್ಲ, ಅವಳಿಗೆ ಬೇಕಾಗೋದು ಸಿಗ್ತದೋ ಇಲ್ವೋ ಅಂತಲೂ ಗೊತ್ತಿಲ್ಲ. ನಾನೇನು ಮಾಡ್ಕೊಂಡು ಕೂಡ ಇಲ್ಲ, ಏನು ಬೇಕು ಏನು ಬೇಡ ಅಂತ. ಕಣ್ಣಿಗೆ ಯಾವುದೆಲ್ಲ ಸಿಗತ್ತೆ ಅದನ್ನ ತಗೊಳ್ಳೋದು ಅಂತ ಅಂದ್ಕೊಂಡಿದ್ದೇವೆ. ಓಕೆ ಬನ್ನಿ ಒಳಗಡೆ ಹೋಗೋಣ. ಮೊದಲಿಗೆ ನಾವು ಡ್ರೆಸ್ ಇದ್ದ ಕಡೆ ಹೋದ್ವಿ, ಬಟ್ ಅಲ್ಲಿ ಏನಾಯಿತು ಅಂದರೆ ಹನಿಗೆ ಬೇಕಾಗಿದ್ದು ಯಾವುದು ಸಿಗಲೇ ಇಲ್ಲ ಅವಳ ಸೈಜಲ್ಲಿ. ಮತ್ತು ನಾನು ಕೆಲವೊಂದು ಡ್ರೆಸ್ ಎಲ್ಲ ನೋಡ್ತಾ ಬಂದೆ, ಪರವಾಗಿಲ್ಲ, ಬಟ್ ಅಷ್ಟೊಂದು ಕಲೆಕ್ಷನ್ಸ್ ನನಗೆ ಇರಲಿಲ್ಲ.
ಮತ್ತು ಕೆಲವೊಂದು ಕಲರ್ ಇಷ್ಟ ಆಗ್ತಾ ಇರಲಿಲ್ಲ, ಕೆಲವೊಂದು ಸೈಜ್ ಆಗ್ತಾ ಇರಲಿಲ್ಲ. ಬಟ್ ಕೃಷ್ಣನಿಗೆ ಒಂದು ಸ್ವಲ್ಪ ತೆಗೊಂಡ್ವಿ ನಾವು. ನನಗಂತೂ ನಾನೇನು ತೆಗೊಳ್ಳಿಲ್ಲ, ಇನ್ನೊಮ್ಮೆ ತೆಗೊಳ್ಳುವ ಅಂತ. ಕೃಷ್ಣಂದು ಮಾತ್ರ ಕೆಲವೊಂದು ಐಟಮ್ ಆಯಿತು, ಅವನಿಗೆ ಕಣ್ಣಿಗೆ ಸಿಕ್ಕಿದೆಲ್ಲ ತೆಗೊಳ್ತಾ ಇದ್ದ, ಅದು ತೆಗೊಳ್ಳುವ ಇದು ತೆಗೊಳ್ಳುವ ಅಂತ. ಹನಿಗೆ ಮಾತ್ರ ನಾವು ಎಷ್ಟು ಹುಡುಕಿದ್ದೇವೆ ಅಂದರೆ ಅವಳಿಗೆ ಬೇಕಾದ ಡ್ರೆಸ್ಸು ಸಿಗಲೇ ಇಲ್ಲ, ಮತ್ತು ಇದ್ದಿದ್ದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಕೊನೆಗೆ ಕೃಷ್ಣನಿಗೆ ಒಂದು ಸ್ವಲ್ಪ ಪರ್ಚೇಸ್ ಮಾಡಿ, ಮತ್ತು ಕೆಲವೊಂದು ಅವರಿಗೆ ಸ್ಕೂಲ್ಗೆ ಬೇಕಾಗಿದ್ದ ವಾಟರ್ ಬಾಟಲ್, ಸ್ನ್ಯಾಕ್ಸ್, ಹಾಗೆ ಮನೆಗೆ ಕೆಲವೊಂದು ಐಟಮ್ ಎಲ್ಲ ತೆಗೊಂಡು ಹನಿಗೆ ಸ್ವಲ್ಪ ಬೇಜಾರಾಯಿತು, ಅವಳಿಗೆ ಬೇಕಾಗಿದ್ದು ಸಿಗಲಿಲ್ಲ ಅಂತ. ನನಗೂ ಕೂಡ, ಯಾಕಂದರೆ ಬಂದಿದ್ದು ಅವಳಿಗೋಸ್ಕರ ಅಂತಲೇ, ಬಟ್ ಅವಳಿಗೋಸ್ಕರ ಸಿಗಲಿಲ್ಲ. ಮತ್ತು ಅಲ್ಲಿಂದ ಬೇರೆ ಶಾಪ್ಗೆ ಹೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಶಾಪಿಂಗ್ ಆಯಿತು. ಸ್ವಲ್ಪ ಅಲ್ಲಿ ಸ್ವಲ್ಪ ಇವಳಿಗೆ ಬೇಕಾಗಿದ್ದು ಸಿಕ್ಕಿಲ್ಲ, ಹೋಗಿದ್ದು ಇವಳಿಗೆ ಆಗ್ತವೆ, ಇವಳಿಗೆ ಬೇಕು ತಗೊಂಡು ಬಂದ್ವಿ. ನಂಗೆ ಮಾತ್ರ ಅಲ್ಲಿಗೆ ಎಲ್ಲ ಮನೆ ಎಂತ ನೀನೆಂತೆಲ್ಲ ತಗೊಂಡಿ? ಕಂಪಸ್ ಬಾಕ್ಸ್, ಸ್ನಾಕ್ಸ್ ಬಾಕ್ಸ್, ವಾಟರ್ ಬಾಟಲ್, ಮತ್ತೆ ಡ್ರೆಸ್, ಪ್ಯಾಂಟ್, ಚಡ್ಡಿ, ಶಾರ್ಟ್ಸ್ ಇವನಿಗೆ ಆಗಿತ್ತು. ಸ್ನಾಕ್ಸ್ ಬಾಕ್ಸ್ ಚೆಂದ ಉಂಟು ಕೃಷ್ಣ ಅಂತ. ಮತ್ತೆ ಹೋಗಿ ತೋರಿಸ್ತು. ಮತ್ತೆ ಅಲ್ಲಿಂದ ಬಿಶಿ ರೋಡಿಗೆ ಅನುಗೆ ಹೋದ್ವಿ, ಡ್ರೆಸ್ ಶಾಪ್ಗೆ. ಅಲ್ಲಿ ಅವಳಿಗೆ ಬೇಕಾಗಿದ್ದೆಲ್ಲ ಸಿಕ್ಕಿತ್ತು, ಅದನ್ನೆಲ್ಲ ತೆಗೊಂಡು ಆಮೇಲೆ ಮಕ್ಕಳು ಹೋಟ್ಲಿಗೆ ಹೋಗಬೇಕು ಅಂತ ಹೇಳಿದರು. ಕೃಷ್ಣನಿಗಂತೂ ಮನೆಯಿಂದ ಹೊರಟ ಮೇಲೆ ಹೋಟ್ಲಿಗೆ ಹೋಗಲೇಬೇಕು, ಹಾಗಾಗಿ ಹೋಟ್ಲಿಗೆ ಹೋಗಿ ದೋಸೆ ತಿಂದ್ವಿ ಎಲ್ಲರೂ. ಮತ್ತೆ ಇದು ಕೂಡ ಡಿ ಮಾರ್ಟಲ್ಲಿ ಸೈಡಲ್ಲಿ ಇತ್ತು, ಅದನ್ನು ತಗೊಂಡು ಬಂದದ್ದು ಕೆಲಸ ಮಾಡಲಿಕ್ಕೆ. ಮತ್ತೆ ಇಲ್ಲಿ ಎಲ್ಲ ತಗೊಂಡಿದ್ದೀವಿ ಅವನಿಗೆ ಡ್ರೆಸ್ ಎಲ್ಲ. ಅದನ್ನು ಮತ್ತೆ ತೋರಿಸ್ತೇನೆ ಇದು ಆದ್ಮೇಲೆ. ಈಗ ಇಷ್ಟು ತಗೊಂಡು ಹೇಳ್ತೇನೆ ಹೆಸರೆಲ್ಲ. ಇದು ಚಾಕ್ಲೇಟ್, ಇದೊಂದು ಚಾಕ್ಲೇಟ್ ಇದೆ, ಬಿಸ್ಕೆಟ್, ಚಾಕ್ಲೇಟ್, ಒಂದು ವಾಟರ್ ಬಾಟಲ್ ಇದು ಒಳಗಡೆ ಕ್ಲೀನ್ ಮಾಡೋದು, ಮತ್ತೆ ಇದು ವಾಶ್ ಮಾಡೋದು, ಇದು ಸ್ನಾಕ್ಸ್ ಬಾಕ್ಸ್, ಇದ್ರಿದ್ದು ಮತ್ತೆ ಯಾವ ಇದು ನನ್ನ ಕಪ್ ಚಂದ ಉಂಟಲ್ಲ. ಮತ್ತೆ ಇದು ಎಲ್ಲ ವಾಟರ್ ಬಾಟಲ್, ಇದು ನನ್ನ ವಾಟರ್ ಬಾಟಲ್, ಅದು ಕೃಷ್ಣನದ್ದು. ನಂದು ಚಂದ ಅಲ್ವಾ, ಇದ್ರಲ್ಲಿ ಇದೆಲ್ಲ ಉಂಟು, ವಿರಾಟ್ ಕೊಹ್ಲಿ ಉಂಟು, ಇದ್ರಲ್ಲಿ ಎಂತ ಇಲ್ಲ, ಇದು ಚಂದ ಇಲ್ಲ. ಇದ್ರಲ್ಲಿ ಇದು ಎಲ್ಲ ಉಂಟು, ಮತ್ತೆ ಇದು ಉಂಟು, ಇದ್ರಲ್ಲಿ ಎಂತ ಇಲ್ಲ. ನಂದು ಹೊಸತ್ತು, ಇಲ್ಲಿ ನೋಡಿ, ನಂದರಲ್ಲಿ ಸ್ನಾಕ್ಸ್ ಬಾಕ್ಸ್, ಇದ್ರಲ್ಲಿ ಫ್ರೂಟ್ಸ್ ಇರೋದು, ಇದರಲ್ಲಿ ರೈಸ್, ಮತ್ತೆ ಕಂಪಸ್ ಬಾಕ್ಸ್, ಇದಿಲ್ಲಿ ಇದು, ಮತ್ತೆ ಇದು ಇರೇಸರ್, ಮತ್ತೆ ಇದನ್ನು ಹಿಂಗೆ ಒತ್ತಿದ್ರೆ ಇಲ್ಲಿ ಹೋಗ್ತದೆ, ಮತ್ತೆ ಇದು ಶಾರ್ಪ್ನರ್ ಇದು, ಮತ್ತೆ ಇಲ್ಲಿ ಸೈಡ್ ಇದರಲ್ಲಿ ಎಲ್ಲ ಪೆನ್ಸಿಲ್ ಇಡ್ಬೋದು, ಮತ್ತೆ ಸ್ಟಿಕ್ಕರ್ಸ್ ಇಡ್ಬೋದು. ಈ ಬಾರಿ ಕ್ಲೀನ್ ಇಲ್ಲ ತೋಪಲ. ಮತ್ತೆ ಐಸ್ ಕ್ರೀಮ್ ಇತ್ತು, ಇದರಲ್ಲಿ ಕೋನ್ ಐಸ್ ಕ್ರೀಮ್ ಎಲ್ಲ ಮಾಡ್ಬೋದು. ಮತ್ತೆ ಇನ್ನೊಂದು ಇದು ಅವಳಿ ಹಣ್ಣಿಗೆ ತೆಗೊಂಡಿರೋದು, ಚಾಕ್ಲೇಟ್, ಮತ್ತೆ ಕ್ಲಿಪ್, ಮತ್ತೆ
ಕೆಸರಿಲ್ವಾ? ಮತ್ತೆ ಇದು ಮತ್ತೆ ಕ್ಲಿಪ್ ಮತ್ತೆ ವಾಶ್ ಮಾಡುವಂತದ್ದು ವಾಶ್ ಮಾಡುವಂತದ್ದು. ಮತ್ತೆ ಇದರಲ್ಲಿ ಚಾಯ್ದು ಪೊಡಿ ಹೋಗ್ಬಾರ್ದು ಅಂತ ಚಾಯ್ದು ಪೊಡಿ ಹೋಗಿ ಚಾಕ್ಕೆ ಪೊಡಿ ಬೀಳ್ಬಾರ್ದು ಅಂತ. ಮತ್ತೆ ಇಲ್ಲಿ ಲಿಂಬೆ ಹುಳಿ ಇಟ್ಟು ಇಲ್ಲಿಂದ ಹೀಗೆ ಗಟ್ಟಿ ಮಾಡಬೇಕು. ಆಗ ಇದರಲ್ಲಿ ಮತ್ತೆ ಇನ್ನೊಂದು ಈಗ ಇದು ಆದ್ಮೇಲೆ ನಾನು ಈಗ ಅಂಗಿ ಎಲ್ಲ ತರಿಸ್ತೇನೆ. ಅಂಗಿ ತಗೊಂಡಿದ್ದು ಚಡ್ಡಿ, ಇದು ನಾನು ಮಾಲಲ್ಲಿ ತಗೊಂಡಿದ್ದು. ಮತ್ತೆ ಟೀ ಶರ್ಟ್, ಇದು ಸಹ ಮಾಲಲ್ಲಿ. ಇದು ಸಹ ಮತ್ತೆ ಇದು ಇಷ್ಟೇ. ಮತ್ತೆ ಇನ್ನೊಂದು ಚಡ್ಡಿದ್ದು ಸಣ್ಣ ಮತ್ತೆ ಅಕ್ಕದು ಕೂಡ ಬ್ಯಾಗ್. ಇದು ಅಮ್ಮನಿಗೆ ಮತ್ತೆ ಅಕ್ಕನಿಗೆ ತಗೊಂಡಿದ್ದೆ. ಇದು ಅಕ್ಕನಿಗೆ ಇದು ತಗೊಂಡಿದ್ದೆ. ಅಕ್ಕನಿಗೆಯಾ? ಇದು ಮ್ಯಾಟ್. ಇದು ಮ್ಯಾಟ್. ಇನ್ನೊಂದು ಇದು ಸಹ ಮ್ಯಾಟ್. ಇದು ಫ್ಲವರ್ ಪಾಟ್. ಇದು ಅಲ್ಲಿ ಒಂದು ಗಿಡ ಉಂಟು ಅದನ್ನು ಇಡ್ಲಿಕ್ಕೆ. ಮತ್ತೆ ಡ್ರೆಸ್ ಮತ್ತೆ ಇದು ಪ್ಯಾಂಟ್. ಯಾರದು? ಅಕ್ಕಂದು. ಇದು ನಂಗೆ ತಗೊಂಡಿದ್ದು. ಇದು ಮತ್ತೆ ಮತ್ತೆ ಚಡ್ಡಿ ಇದು ಸಹ ತಗೊಂಡಿದ್ದು. ಮತ್ತೆ ನಾವು ಬರುವವರೆಗೂ ಮಳೆ ಬಂದಿರಲಿಲ್ಲ, ಮೋಡನೇ ಇತ್ತು. ಬಟ್ ನಮಗೆ ಮಂಗಳೂರಲ್ಲಿ ಮತ್ತು ಬೀಚ್ ರೋಡಲ್ಲಿ ಸ್ವಲ್ಪ ಮಳೆ ಸಿಕ್ತು. ಬೀಚ್ ರೋಡಿಂದ ಈ ಕಡೆ ಬರುವಾಗ ಮಳೆ ಬರ್ತದೆ ಅಂತಲೇ ಆಯಿತು, ಬಟ್ ಮಳೆ ಬರಲಿಲ್ಲ. ಮತ್ತು ಅಪ್ಪ ಎಲ್ಲ ಸೇರಿಕೊಂಡು ಇವಾಗ ಒಣಗಿದ ಅಡಿಕೆನೆಲ್ಲ ಗೋಣಿಗೆ ಹಾಕಿ ಇಡ್ತಾ ಇದ್ದಾರೆ, ಇನ್ನು ಮಳೆ ಬಂದರೆ ಅಂತ. ಕೃಷ್ಣ ಯಾವಾಗಲೂ ಅಷ್ಟೇ, ಅಪ್ಪ ಏನಾದರೂ ಕೆಲಸ ಮಾಡ್ತಾ ಇದ್ದಾಗ ಅವರ ಹಿಂದೆನೇ ಹೋಗ್ತಾನೆ, ತೋಟಕ್ಕೆ ಅದಕ್ಕೆ ಇದಕ್ಕೆ ಅಂತ. ಅದೇ ಕೆಲಸ ಅವನಿಗೆ. ತಾತ ಒಂದಿದ್ರೆ ಆಯಿತು, ಅವರನ್ನು ಎಷ್ಟು ಓಡಿಸಿ ಇಡ್ತಾನೆ ಅಂದರೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಸುಸ್ತು ಮಾಡಿ ಇಡಿಸ್ತಾನೆ ಅವ್ರ ಹತ್ರ. ಆಟ ಆಡಲಿಕ್ಕೂ ಕೂಡ ಅವರೇ ಬೇಕು, ಎಂತಾದರೂ ಬೇಕಿದ್ರೂ ಕೂಡ ಅವರೇ ಬೇಕು ಅವನಿಗೆ. ಅಪ್ಪ ಇಲ್ಲಿಗೆ ಬಂದದ್ದು ಯಾಕೆ ನೀನು? ಕಣಂಬೆ ಅಡಿಕೆ ಎಲ್ಲ ಗೋಣಿಯಲ್ಲಿ ಹಾಕಿ ಇಡೋದಕ್ಕೂ ಮಳೆ ಬರೋದಕ್ಕೂ ಸರಿಯಾಗಿತ್ತು. ಸ್ವಲ್ಪ ಲೇಟ್ ಆಗಿದ್ದರೆ ಅಡಿಕೆ ಎಲ್ಲ ಸಂಡಿ ಆಗ್ತಾಯಿತ್ತು ಒಣಗಿದ್ದು. ಇವಾಗ ಅಪ್ಪ ಪಾಟ್ ತಂದಿದ್ವಲ್ಲ, ಅದಕ್ಕೆ ಈ ಗಿಡ ಸೇವಂತಿಗೆ ಗಿಡನ ಹಾಕ್ತಾ ಇದ್ದಾರೆ. ಯಾಕಂದರೆ ಮೊನ್ನೆ ಅನಂತಾಡಿಯಿಂದ ತಂದಿದ್ದು ಗಿಡ ಎಲ್ಲ ಅದರಿಂದ ಹೂವು ತೆಗೆದು ದೇವರಿಗೆ ಇಟ್ಟದ್ದು, ಅದು ಫುಲ್ಲು ಇವಾಗ ಒಣಗ್ತಾ ಬಂದಿದೆ. ಅದಿನ್ನು ಸರಿ ಅಂದರೆ ಇದಾಗಿರಲಿಲ್ಲಲ್ಲ ಮಣ್ಣಲ್ಲೆಲ್ಲ, ಅದಷ್ಟು ಬೇಗ ಹೂವೆಲ್ಲ ತೆಗೆದ್ರೆ ಅದು ಹಾಳಾಗತ್ತೆ ಗಿಡ. ಅದಕ್ಕೋಸ್ಕರ ಇವಾಗ ಅಪ್ಪ ಬೇರೆ ಮಣ್ಣು ಹಾಕಿ ಪಾಟಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ಇದು ಬದುಕ್ತದ ನೋಡಬೇಕು. ಎಲ್ಲೋ ಬಂದು ಬಟ್ಟೆ ಎಲ್ಲ ತೊಳೆದೆಷ್ಟು ಬಟ್ಟೆ ಇತ್ತು ಅಲ್ಲಿ ತೆಗೊಂಡಿದ್ದೆಲ್ಲ, ಕೃಷ್ಣ ಇನ್ನು ಮತ್ತು ಇವತ್ತೆಲ್ಲ ಮತ್ತು ನಿನ್ನೆದೆಲ್ಲ ಬಟ್ಟೆ ಇತ್ತು, ರಾಶಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ. ವೈಟ್ ರೈಸ್ ಕೂಡ ಆಗಿದೆ, ಊಟ ಮಾಡಬೇಕು. ಶೀತ ಮತ್ತು ಎಲ್ಲ ಕೆಲಸ ಆಗೋದಿಷ್ಟು ಈ ಪಾತ್ರೆ ನೋಡಿ ಅಷ್ಟು ಬಿದ್ದಿದೆ ಪಾತ್ರೆ. ನನ್ನ ಮಗಳಿಗೆ ಹೊಟ್ಟೆ ನೋವಂತೆ, ಅವಳ ಹತ್ರ ಅದು ಸ್ವಲ್ಪ ಹೇಳಿಕೆ ಮುಖ ನೋಡಿ ಅವಳದು ಬೆಚ್ಚ ನೀರು ಪಾರು. ಅವಳಿಗೆ ಹೊಟ್ಟೆ ನೋವಂತೆ, ತಿಂದಿದಾಗ್ಲಿಲ್ವಾ ಅಂತ ಹೋಟ್ಲಿನಲ್ಲಿ ಸಿಕ್ಕಿದೆಲ್ಲ ಒಮ್ಮೆಲೆ ಗಬ್ಬ 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 ತಿನ್ನುದು. ಮತ್ತೆ ನಾಳೆಗೆ ಅಂತಿಲ್ಲ, ನಂಗೆ ಅದಕ್ಕೆ ಬೈಯುದು ನಾನು ಒಂದೇ ಸಲ ಎಂತಕ್ಕೆ ತಿನ್ನೋದು ಅಂತ. ನಾನು ಸ್ವಲ್ಪ ಊಟ ಮಾಡ್ತೀನಿ, ನನ್ನ ಬಟ್ಟಲಿಲ್ಲ, ಸಣ್ಣ ಬಟ್ಟಲಿನಲ್ಲಿ ಊಟ ಮಾಡ್ಬೇಕು ಅಂತ. ನೋಡಿ ಅಷ್ಟು ಪಾತ್ರೆ ಎಲ್ಲ ತೊಳಿಲಿಕ್ಕೆ ಉಂಟು. ಮತ್ತೆ ಆಮ್ಲೆಟ್ ಮಾಡಿದೆ ಹಾಗೆ
ಇವರಿಗೆ ಅಪ್ಪನಿಗೆ ಯೋಗಿ ತಕ್ಕ ಫಿಶ್ ಫ್ರೈ ಕೊಟ್ರು, ನನಗೆ ಕೂಡ ಅದ್ರಲ್ಲೇ ಊಟ ಮಾಡಿದ್ಲು. ಅವರಿಗೆ ವೈಟ್ ರೈಸ್ ಅಂದ್ರೆ ಇಷ್ಟ ಅಲ್ಲ. ಕೃಷ್ಣಂದು ಕೂಡ ಆಯ್ತು ಊಟ, ಟೊಮೆಟೊ ಸಾರು ಮತ್ತೆ ಆಯ್ತು ಕೂಡ್ಲೆ ಇವರದ್ದು ಊಟ ಕೂಡ ಆಯ್ತು. ನಾನು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಸ್ನಾನ ಎಲ್ಲ ಮಾಡಿ ಮಲಗುದು. ಯಾಕೆಂದ್ರೆ ನಾಳೆ ಕೆಲ್ಸಕ್ಕಿದ್ದಾರೆ 4 ರಿಂದ 5 ಜನ. ನಾಳೆ ಒಂದು ಗೃಹ ಪ್ರವೇಶಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು. ನಾನು ನೋಡ್ಬೇಕೆಂತ ಅಂತ ಗೊತ್ತಿಲ್ಲ. ಕೆಲ್ಸಕ್ಕಿದ್ರೆ ಗೊತ್ತಲ್ವಾ ನಿಮ್ಗೆಲ್ಲ ಮಾಡಿ ಇಟ್ಟು ಹೋಗ್ಬೇಕು. ಬೆಳಿಗ್ಗೆ ನೋಡುದು ಎಂತ ಅಂತ ಎಲ್ಲ ಆದ್ರೆ ಹೋಗುದು. 10 ಗಂಟೆ ಒಳಗಡೆ ಎಲ್ಲ ಕೆಲಸ ಆದ್ರೆ ಹೋಗುದು, ಇಲ್ದಿದ್ರೆ ಇಲ್ಲ ಅಂತ ಇದ್ದೇನೆ. ನೋಡುವ ಎಂತ ಅಂತ. ಓಕೆ ಗೈಸ್, ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಶುಭರಾತ್ರಿ ಎಲ್ರಿಗೂ.